ಅಭಿಪ್ರಾಯವಿಲ್ಲ ಪ್ರೀತಿನಿ. ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಂದಿಗೂ ನಡೆದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಗಳು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಶಾಂತಿ. ಪಾಪಹಾರಿಣಿ ಪಾಪಹಾರಿಣಿ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ನಿಂದಗೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ನಿಂದಗೆ. ಕರ್ಮಭೂಮಿ ಭಾರತವು ಧನ್ಯವಾದುವೆ. ಶಾಂತಿ ಭಯವಿದೇಕೆ ಶಾಂತಿ ಕಾಂತೆ. ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮ ಆಕ್ರಮದಿಂದ ಧರ್ಮವು ರೂಪುಗೆಡಲೇಕೆ ಶಾಂತಿಯ ಸಂಧಾನಕ್ಕೆ ಪ್ರಯತ್ನಿಸಬಾರದೆ.
ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಅದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆ. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆ. ಕುರುಕ್ಷೇತ್ರದ ಧೂಳಿನ ಒಂದೊಂದು ರಕ್ತ ಕಣವನ್ನು ರಕ್ತರಸದಿಂದ ತೋಯಿಸಿ ವೀರದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಅಲ್ಲಿ ಒಂದು ಪುಣ್ಯ ಬೀಜವನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಎಂಬ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ಕೇವಲ ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತ ಮಾಡಬಲ್ಲೆಯಾ? ಅದನ್ನಿಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಹವೆಯನ್ನು ಛೇದಿಸ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರರಾದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗವು ಅಂಕುರವು ಕಾಣಿಸಿಕೊಂಡಿದೆ. ಇದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೂ ನನ್ನ ಕೊನೆಯ ಪ್ರಯತ್ನ ಕೂಡ ವಿಫಲವಾಗುವುದು. ಅದಕ್ಕಾಗಿ ನಾನೀ ದಿನವೇ ಹಸ್ತಿನಾವತಿಗೆ ಹೊರಡುವೆ. ನಾನು ಹೋಗುವ ಮುಂಚೆ ನಮ್ಮಿಬ್ಬರ ಪ್ರಣಯವು ನೃತ್ಯ ಸಂಗೀತದೊಂದಿಗೆ ಸಾಗಲಿ. ಹಾಗೆ ಸ್ವಾಮಿ. ಬಾಬಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡು ಬಾನಂದದಲ್ಲಿ ಇಂಪಾದ ರಾಗದಲ್ಲಿ ಬಾಬಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಬಾನಂದದಲ್ಲಿ ಇಂಪಾದ ರಾಗದಲ್ಲಿ ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು. ಪಾಲ್ಗಡಲ ಕಣ್ಣಿನಿಂದ ಮನಸಾರೆ ಒಲಿಸಿದೆನು. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು. ಪಾಲ್ಗಡಲ ಕಣ್ಣಿನಿಂದ ಮನಸಾರೆ ಒಲಿಸಿದೆನು. ಬಾಬಾರ ಬಾಮೆಯೇ
ರಾಜ ರಾಜಮಾರ್ಥಾಂಡ ದ್ವಾರಕಾಧೀಶ್ವರ ಬಲಭದ್ರ ಮಹಾರಾಜರಿಗೆ ಜೈಬರ ಬಹುಬರ. ಹೌದಾ? ಮಾಡಲೇನು ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಇಳೆಯ ಪ್ರಜೆಗಳೆಲ್ಲ ಶಿವನ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಇಳೆಯ ಪ್ರಜೆಗಳೆಲ್ಲ ಶಿವನ ಭಕ್ತಿಯಿಂದ ಪೂಜಿಸುವರೆ. ಭಕ್ತಿಯಿಂದ ಪೂಜಿಸುವರೆ ಕ್ಷೇಮವೇ ಸಕಲ ಪ್ರಜೆಗಳು. ವರಮಂತ್ರಿ ವರ್ಯನೆ ಕ್ಷೇಮವೇ ಸಕಲ ಪ್ರಜೆಗಳು. ಮಂತ್ರಿ, ವಿಶ್ವದಾಶ್ಚರ್ಯ ಸುಂದರ ಭವನವೆಂದು ಹೆಸರಾದ ನಮ್ಮ ದ್ವಾರಕಾ ನಗರದಲ್ಲಿ ಪ್ರಜಾಕ್ಷೇಮ ಯಥಾ ಸಮಯ ಸುಭಿಕ್ಷಾ ತಾನೆ. ಅಲ್ಲದೆ ನಿಜ ವಿಕ್ರಮ ಸಾಮರ್ಥ್ಯಗಳಿಂದ ಆಡತಕ್ಕಂತಹ ಪೌರುಷ ಪ್ರತಾಪ ಸಿಂಹ ಈ ಬಲರಾಮನ ಘನತೆ ಗೌರವಗಳಿಗೆ ಯಾವ ಕಳಂಕವೂ ಇಲ್ಲ ತಾನೆ. ಮಂತ್ರಿ, ನಮ್ಮ ರಾಜ್ಯದ ಏಳಿಗೆ ಯಾವ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸು. ಅಪ್ಪಣೆ. ಫಲಭದ್ರ ದೇವ, ರಾಜ ಲಾಲಿಸೋ ವಿನಯದಿಂದಲೇ ಬೆಳ್ವನೆಗಲೇ. ರಾಜ ಲಾಲಿಸೋ ವಿನಯದಿಂದಲೇ ಬೆಳ್ವನೆಗಲೇ. ಫಲಭದ್ರ ದೇವ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತೆಹರ. ಸೌಖ್ಯದಿಂದ ಬಾಳುತ್ತೆಹರ. ರಾಜ ಲಾಲಿಸೋ ವಿನಯದಿಂದಲೇ ಬೆಳ್ವನೆಗಲೇ. ಬಲಭದ್ರ ದೇವ, ನಮ್ಮ ದ್ವಾರಕಾ ನಗರದಲ್ಲಿ ಸಕಲ ಪ್ರಜೆಗಳು ಬಹಳ ಕ್ಷೇಮದಿಂದ ಸೌಖ್ಯದಿಂದಿರುವರು ಹಾಗೂ ಆ ಪರಮೇಶ್ವರ ಕೃಪದಿಂದ ಬಹಳ ಸಮೃದ್ಧಿಯಾಗಿರುವರು ಮಹಾಪ್ರಭು. ಮತ್ತೇನಪ್ಪಣೆ? ಮಂತ್ರಿ, ನಿನ್ನ ಚತುರತೆ ಚಮತ್ಕಾರವನ್ನು ನಾನು ಬಲ್ಲೆ. ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು. ಎಲೈ ದಂಡನಾಯಕ, ನಮ್ಮ ಸೈನ್ಯದ ಫಲಾಫಲವು ಹೇಗಿರುವುದು ಅದನ್ನು ತಿಳಿಸು. ಜೈತಿಲ ಸೇಮವಂತ ಮೆರುವೆ ಮೆರುವೆ ಬಲ ಜೈತಿಲ ಸೇಮವಂತ ಮೆರುವೆ ಮೆರುವೆ ಮೆರುವೆ. ದುರುಳರ ತಿರವನ್ನು ಬರದಳ್ಳಿ ಕಡುವೆ, ದುರುಳರ ತಿರವನ್ನು ಬರದಳ್ಳಿ ಎದುರಾಳಿಗಳ ಎದೆಯನ್ನು ತೇಳುವೆ.
ಎದುರಾಳಿಗಳ ಎದೆಯನ್ನು ಸೆಳೆದ ದರೆಯಲು ನಮಗೆ ಸರಿ ಸಮನ್ಯಾರು ದರೆಯಲು ನಮಗೆ ಸರಿ ಸಮನ್ಯಾರು ಬಲ ಜಯಿಸಿಲ್ಲ ಪ್ರೇಮವಂತ ಮೆರುವೆ 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 ಬಲಭದ್ರದೇವ ನಮ್ಮ ಸೈನ್ಯವು ಯಥಾ ಸಮಯ ದುಷ್ಟ ಶಕ್ತಿಗಳನ್ನು ತೊಳೆದು ನಿರ್ಭಯವಾಗಿ ಸಂಚರಿಸುತ್ತಾ ರಣಕಂಕಣ ಧರಿಸಿದ ನಮ್ಮ ಸೈನ್ಯದ ಬಲ ಬಲ ಅತೀ ಭಯಂಕರ ಇದನ್ನು ಧಿಕ್ಕರಿಸಲು ಯಾರಿಗೆ ತಾನೇ ಸಾಧ್ಯ ಬಲದೇವ ಭಲೇ ದಂಡನಾಯಕ, ನಿನ್ನ ಚತುರ ಚಮತ್ಕಾರವು ನಾನು ಬಲ್ಲೆ. ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಮಂಡಿಸು. ಆಗಬಹುದು ಬಲಭದ್ರದೇವ. ಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವ. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುತ್ತಿರುವನೆ? ಆತನನ್ನು ಸಕಲ ಗೌರವಗಳಿಂದ ಕರೆತನ್ನಿ. ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಅಲಂಕರಿಸು. ಆಗಬಹುದು. ಯಾರಲ್ಲಿ? ಏನು? ರಾಜ ನರ್ತಕರನ್ನು ಬರಮಾಡಿ. ಆಗಬಹುದು. ಬಲೆ ಬಲೆ ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ, ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ, ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ, ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ. ಬಲೆ ಬಲೆ ಶಾರದೆ ಮನ ತುಂಬಿತ ಹಾಡುವಂತೆ ನವಿಲೊಂದು ಗರಿ ಕೆದರಿ ನರ್ತಿಸುವಂತೆ. ಬಲೆ ಬಲೆ ಬಲಭದ್ರದೇವ. ಶಾರದೆ ಮನ ತುಂಬಿತ ಹಾಡುವಂತೆ ನವಿಲೊಂದು ಗರಿ ಕೆದರಿ ನರ್ತಿಸುವಂತೆ. ಆ ಶಾರದೆ ಮನ ತುಂಬಿತ ಹಾಡು ಪಂತೆ ನವಿಲೊಂದು ಗರಿ ಕೆದರಿ ನರ್ತಿಸುವಂತೆ. ರಾಜಾದಿರಾಜರು ತಲೆದೂಗುವಂತೆ. ಬಲೆ 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 ರಾಜಾದಿರಾಜರು ತಲೆದೂಗುವಂತೆ. ಈ ಸಮಯ ಎಂದೆಂದು ಶುಭವಾಗುವಂತೆ. ಹರೇ ಹರೇ.
ಈ ಸಮಯ ಎಂದೆಂದು ಶುಭವಾಗು ಬಂದೆ ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ ಮಮ್ಮ ಗಗ ಮಾಮ ನಿನ್ನಿದ ನೀ ಸಾಸ ನಿದ ಸಾ ಮಮ್ಮ ಗಗ ಮಾಮ ನಿನ್ನಿದ ನೀ ಢೀ ಸಾಸ ನಿದ ಸಾ ಮಮ್ಮ ಗಗ ಮಮ ನಿನ್ನಿದ ನಿನ್ನಿ ಸಾಸ ನಿದ ಸಾಸ ಮಮ್ಮ ಗಗ ಮಮ ನಿದದ ನಿನ್ನಿ ಸಾಸ ನಿದ ಸಾಸ ಗರಿ ಸಾಸ ಸಾಸ ನಿಧಿ ನಿಧಿ ಗಗದ ಪಾಪ ಗಮದನಿಸ 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 ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ ಕುಣಿ ಕುಣಿದು ಕುಣಿದಾಡು ಚಂದ್ರ ಚಕೋರಿ ನಲಿ ನಲಿದು ನಲಿದಾಡು ನಾಟ್ಯ ಮಯೂರಿ ನಾಟ್ಯ ಮಯೂರಿ ಬಲೆ ಬಲೆ ನಾಟ್ಯ ಮಯೂರಿ ಬಲೆ ಬಲೆ ಭಲೆ ಭಲೆ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯವೇ? ಅಲ್ಲದೆ ನೀನು ಬಂದ ಸಮಾಚಾರವೇನು? ಎಲ್ಲರೂ ಸೌಖ್ಯದಿಂದಿರುವರು ಗುರುದೇವ. ಈಗ ನಮಗೂ ಪಾಂಡವರಿಗೂ ಘೋರ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು ಗುರುದೇವ. ಆದರೆ ಆ ಅರ್ಜುನನು ನಿರಾಯುಧನಾದ ಕೃಷ್ಣನನ್ನು ಅಪೇಕ್ಷಿಸಲು ನಾನು ನಿಮ್ಮನ್ನು ನಿಮ್ಮ ಯಾದವ ಸೈನ್ಯವನ್ನು ಅಪೇಕ್ಷಿಸಿದನು ಗುರುದೇವ. ಏನು ನಿನಗೆ ಯುದ್ಧವೇ? ನಿನಗೆ ಯುದ್ಧವೆಂದರೆ ನಾನು ಸುಮ್ಮನಿರುವನೆ? ನಿನ್ನ ಯುದ್ಧವೇ ನನ್ನ ಯುದ್ಧವೆಂದು ತಿಳಿದು ಬರುವೆನು. ಆದರೆ ಕೃಷ್ಣನು ಆಯುಧವನ್ನು ಹಿಡಿದು ಯಾರ ಪಕ್ಷ ವಹಿಸಿಯೂ ಕಾದಾಡುವುದಿಲ್ಲವೆಂದು ಹೇಳಿರುವ ಮಾತನ್ನು ಖಚಿತಪಡಿಸಿಕೊಂಡು ಬಂದಿರುವೆ ತಾನೇ? ಅದನ್ನು ಮಾತ್ರ ಖಚಿತಪಡಿಸಿಕೊಂಡು ಬಂದಿರುವೆನು ಗುರುದೇವ. ಸರಿ, ಹಾಗಾದರೆ ಕೃತವರ್ಮನನ್ನು ಯಾದವ ವಾಹಿನಿಯೊಡನೆ ರಣಕ್ಷೇತ್ರಕ್ಕೆ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿ ವಿಚಾರವು ಆಲೋಚನೆಗೆ ತರಬೇಡ, ಎಚ್ಚರ. ಗುರುದೇವ, ನೀವು ಹಲಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ನಿಮ್ಮನ್ನು ಜಯಿಸುವರು. 3 ಲೋಕದಲ್ಲಿಯೂ ಯಾರಿವರು ಗುರುದೇವ. ನಾನಿನ್ನು ಹೋಗಿ ಬರುವೆನು ಗುರುದೇವ. ಹೋಗಿ ಬಾ ದುರ್ಯೋಧನ, ನಿನಗೆ ಮಂಗಳವಾಗಲಿ. ಶಿವ ಶಿವ, ಇದೇನಿದು? ನಾನು ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿತ್ತಲ್ಲ. ಶಿವ ಶಿವ, ಲೋಕದಲ್ಲಿ ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಗೋಹತ್ಯೆ ದೋಷಗಳು ರವರವಾದ ನರಕಕ್ಕೆ ತಳ್ಳುವುದಿಲ್ಲವೇ? ಈ ದಿನ ನನ್ನ ಕೈಯಾರೆ ಗೋಹತ್ಯೆ ಮಾಡಿದನಲ್ಲ. ಶಿವ ಶಿವ, ಮುಂದೆ ಯುಗತಿ.
ಅಣ್ಣ ಅಣ್ಣ, ಯಾವುದು ಈ ಗೋವು? ಇದೇನು ಮಲಗಿರುವುದೋ ಅಥವಾ ಮೃತ್ಯು ಹೊಂದಿರುವುದು ಕೃಷ್ಣ. ಏನು ಮೃತ್ಯು ಬಂದಿರುವುದೇ? ಕಾರಣವೇನಣ್ಣ? ಕೃಷ್ಣ, ನಾನು ದುರ್ಯೋಧನ ಸೇನಾ ರಚನೆಯನ್ನು ಪರಿಶೀಲಿಸಲು ಹೊರಟಾಗ ಈ ಗೋವು ನನ್ನನ್ನು ತಿವೇಲು ಬಂದಿತು. ಆಗ ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತು ಕೃಷ್ಣ. ಅಣ್ಣ, ಎಂತಹ ಪಾಪ ಕಾರ್ಯ ಮಾಡಿಬಿಟ್ಟೆ ಅಣ್ಣ. ಕೃಷ್ಣ, ನಿಮ್ಮ ಕೈಯಾರೆ ಈ ಗೋಹತ್ಯೆ. ಕೃಷ್ಣ, ಈ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ಹೇಳು. ಅಣ್ಣ, ಗೋಹತ್ಯೆ ಮಾಡಿದವರು ನಿಂತಲ್ಲಿ ನಿಲ್ಲದೆ, ಕುಳಿತಲ್ಲಿ ಕೂರದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿದರೆ ಈ ಗೋಹತ್ಯೆ ಪಾಪ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿ ಮುನಿಗಳು ಹೇಳುತ್ತಿದ್ದಾರೆ. ಈಗ ಅದರಂತೆ ಮಾಡಲು ನಿನಗೆ ಸಾಧ್ಯವೇನಲ್ಲ? ಅದಕ್ಕೆ ಸಾಧ್ಯವಿಲ್ಲ ಕೃಷ್ಣ. ಈ ಪಾಪವನ್ನು ನೀಗಲು ನಾನು ಯಾವ ಕಾಲಕ್ಕಾದರೂ ಸಿದ್ಧ. ಅಣ್ಣ, ಇನ್ನು 3 ದಿನದಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುತ್ತದೆ. ನೀವು ಆ ಕೌರವನ ಕಡೆ ಬರುವುದಾಗಿ ವಚನ ಕೊಟ್ಟಿದ್ದೀರಿ, ಮರೆತು ಬಿಟ್ಟೆಯ ಅಣ್ಣ? ಆ ಯುದ್ಧ ಯಾರಿಗೆ ಬೇಕು ಕೃಷ್ಣ? ನನಗೆ ಗಂಟು ಬಿದ್ದರೆ ಈ ಪಾಪವನ್ನು ತಡೆದುಕೊಂಡರೆ ಸಾಲದೆ ನಾನು ಈಗಲೇ ಭೂಯಾತ್ರೆಗೆ ಹೊರಡುವೆ. ಶಂಭು, ನಿಮ್ಮನ್ನೇ ನಂಬಿಕೊಂಡಿರುವ ಆ ಕೌರವನ ಪಾಡೇನು? ಯಾರ ಕರ್ಮಕ್ಕೆ ಯಾರು ಹೊಣೆಯಾಗಲು ಸಾಧ್ಯ ಕೃಷ್ಣ? ಆ ಕುರು ಪಾಂಡವರು ಹೋರಾಡಿ ಮಡಿಯಲಿ. ನಾನು ಈಗಲೇ ಭೂಯಾತ್ರೆಗೆ ಹೊರಡುವೆ. ಶಂಭು, ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಗೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಗೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವ ಪರಿತಾಣೆನು ನಾನು ಜಗದೊಳಗೆ. ಕೊಂದ ಪಾಪವ ಪರಿಹರಿಸುವ ಪರಿತಾಣೆನು ನಾನು ಜಗದೊಳಗೆ. ಅಕಟ ಗೋಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ. ಅಂಧಕಾರವನೆಂದಿಗೆ ನೀಗುವೆಯೋ? ಲೋಕ ಬಾಂಧವ ಯಾ
ಬೇಳುವೆ ಸಾಹಸ ನುಡಿಯ ಸಹನೆಯಿಂದ ನೀವು ಸಹಜಾತರೆ ಸಹೋದರರೇ, ಅಗ್ರಜ, ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯಿಂದ ನೀವು ಸಹಜಾತರೆ ಮಹಿಪಾಲರೆ ಮಹಿಪಾಲರೆ ಮನದ ಯೋಚನೆಯೋ ಮಹಿಪಾಲರೆ ಮನದ ಯೋಚನೆಯೋ ದಹಿಸುತ್ತ ನಿಹುದು ನಾವು ದಹಿಸಲಾರೆ ದಹಿಸುತ್ತ ನಿಹುದು ನಾವು ದಹಿಸಲಾರೆ ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯಿಂದ ನೀವು ಸಹಜಾತರೆ ಸಹೋದರರೇ, ಅಗ್ರಜ, ತೀರಾಶೂರರೇ ತಾರಸಾನೇತ್ರಾರೆ ತೀರಾಶೂರರೇ ಸರಸಾನೇತ್ರಾರೆ ಶ್ಯಾಮ ಸುಂದರ ನವಗಾತ್ರರೇ ವನವಾಸವನ್ನು ಬಹು ಮಾಡದಿಂದ ವನವಾಸವನ್ನು ಬಹು ಮಾಡದಿಂದ ಕಳೆದೆವು ನಾವು ಹರಿವಲು ಮೇಯದ ಸಹಜಾತರೆ ಕೇಳಿ ಬೇಳುವೆ ಸಾಹಸ ನುಡಿಯ ಸಹನೆಯಿಂದ ನೀವು ಸಹಜಾತರೆ ಸಹೋದರರ ಭೀಮಾರ್ಜುನರೇ, ಅಗ್ರಜ, ಆ ಕೌರವನ ಕಪಟ ಜೂಜಿನಿಂದ ಪರಾಜಿತರಾದ ನಾವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಹಾಗೂ ಸಹೋದರರಾದ ನಿಮ್ಮಗಳ ಸಹಕಾರದಿಂದಲೂ ಮುಗಿಸಿಕೊಂಡು ಬಂದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ತೆಗೆದುಕೊಳ್ಳಬೇಕೆಂದು ಆ ದುರ್ಯೋಧನನು ನಮ್ಮ ಕಡೆ ಸಂಧಾನಿಯಾದ ದೌಮ್ಯನೊಡನೆ ಹೇಳಿ ಕಳುಹಿಸಿದ ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನೂ ಪಡೆದಿದ್ದಾಯಿತು. ಇನ್ನು ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ, ಶಾಂತಿ, ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ನಿಮ್ಮ ಹುಚ್ಚುತನದ ಭ್ರಾಂತಿ? ಅಣ್ಣ ಧರ್ಮನಂದನ, ನಿಮ್ಮ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಸಾಹಸ ಸತ್ವ ಪರೀಕ್ಷೆಗಳಿಗೆ ಸವಾಲಾಗಿದೆ. ಸಪ್ತೋಪಾದಕ ನಮೋ ಮಾರ್ಗಗಳನ್ನು ಚಲಿಸಬಹುದು, ಗುಡಗಿರಿಗಳನ್ನೇ ಭೇದಿಸಬಹುದು.
ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲಾದವರನ್ನು ತಲೆ ಎತ್ತಲು ಎಂದಿಗೂ ಬಿಡುವುದಿಲ್ಲ ಅಗ್ರಜ, ಎಂದಿಗೂ ಬಿಡುವುದಿಲ್ಲ. ಜಯಿಸುವೆ ಕುರುವಂಶವ ತಳಬಿಕಾರಿ ವಿರೋಧಿ ದುರಾತ್ಮರ, ಜಯಿಸುವೆ ಕುರುವಂಶವ. ಜಯಿಸುವೆ ಕುರುವಂಶವ ತಳಬಿಕಾರಿ ವಿರೋಧಿ ದುರಾತ್ಮರ, ಜಯಿಸುವೆ ಕುರುವಂಶವ. ಪಪಿಗಳ ಕೊಲ್ಲುವೆ ಪದ ಪದ, ದುರುಳರ ಗೆಲ್ಲುವೆ ಬಲೆ ಬಲೆ. ಪಪಿಗಳ ಕೊಲ್ಲುವೆ ಪದ ಪದ, ದುರುಳರ ಗೆಲ್ಲುವೆ ಬಲೆ ಬಲೆ. ದುರದೋಯ್ ದುರುಳರ ಪುಡಿ ಪುಡಿ ಗೈವೆ, ದುರದೋಯ್ ದುರುಳರ ಪುಡಿ ಪುಡಿ ಗೈವೆ. ಜಯಿಸುವೆ ಕುರುವಂಶವ ಪರಭಿಕಾರಿ ವಿರೋಧಿ ದುರಾತ್ಮರ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ. ವಿಷದ ಕಜ್ಜಾಯವನ್ನುಣ್ಣಿಸಿ ನಮ್ಮೈವರನ್ನು ಕೊಲ್ಲಲೆತ್ನಿಸಿದ ಆ ವಿಷಜಂತುವಿನೊಡನೆ ಎಂತಹುದು ಶಾಂತಿ! ನೆಪ ಮಾತ್ರಕ್ಕೆ ಕಪಟ ದೂರ್ತ್ಯದಲ್ಲಿ ನಮ್ಮೆಲ್ಲರ ಸಿರಿ ಸಂಪತ್ತನ್ನು ಅಪಹರಿಸಿ ನಮಗಳಿಗೆ ಘೋರ ಕಷ್ಟಗಳನ್ನು ತಂದೊಡ್ಡಿದ ಆ ನಯವಂಚಕರಲ್ಲಿ ಎಂತಹುದು ಶಾಂತಿ! ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿ ಎಂಬ ತಾರತಮ್ಯವನ್ನು ಅರಿಯದೆ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಭೀಮಸೇನ, ನಿನ್ನ ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಬಂಧು ಬಾಂಧವರನ್ನು ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. లేదు yes. ಅಗ್ರಜ, ಈ ನಿಮ್ಮ ಶಾಂತ ಭಾವ ನುಡಿಗಳಿಂದ ಆ ದುರ್ಯೋಧನ ದುಗುಡವನ್ನು ಮರೆತಿರೇಕೆ? ಹಿಂದೆ ನಮಗೊದಗಿದ ಆ ಮಹಾ ಕಷ್ಟ ಪರಂಪರೆಗಳು, ಅಪಾರ ಸಿಡಿಲುಗಳನ್ನು ತಂದೊಡಿದ ಆ ಪಾಷಾಂಡಿಗಳೇ ನಿಮಗೆ ಎಷ್ಟು ಕನಿಕರಬೇಕೆ? ಚತುರಂಬೋರುಹ ಭುವನ ಪಾತಾಳ, ತ್ರಿವಿಧ ಕಂಟಕ ರಕ್ತನಾಳ, ದುರಂಕಾರದಿ ಬರುವ ಕರ್ಣನ ಶಿರವಂ ಛೇದಿಸದೆ ಬಿಡನು ಸಮರಾಂಗಣದಲ್ಲಿ. ಅರ್ಜುನ, ಘೋರ
ಸಮರದಿಂದಲ್ಲದೆ ನಿಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲವೇ? ಅಗ್ರಜ, ಸಹನೆಯಿಂದ ದೊರೆಯದ ಶಾಂತಿಯನ್ನು ಸಮರದಿಂದಲೇ ಪಡೆಯಬೇಕು. ಸಹನೆ ಶಾಂತಿಗಳಿಗೆ ಕಟ್ಟು ಬಿದ್ದು ನಾವು ಸಂಪಾದಿಸಿರುವುದು ಅಪಮಾನದ ಹೊರತು ಕರಾಳ ಧೂಮಕೇತುವಿನಂತೆ ನಮ್ಮ ಮಸ್ತಕವನ್ನೇರಿ ನರ್ತಿಸುತ್ತಿರುವಾಗ ಇನ್ನೆಲ್ಲಿ ಉಳಿದಿದೆ ಅಗ್ರಜ ಶಾಂತಿ? ಇನ್ನೆಲ್ಲಿ ಉಳಿದಿದೆ ಶಾಂತಿ? ಏಕೆ ಉಳಿದಲ್ಲ ಭೀಮಸೇನ? ನಮ್ಮ ಘನದ ಗೌರವಗಳು ಪರಲೋಕದಲ್ಲಿ ಸುವರ್ಣಾಕ್ಷರಗಳಿಂದ ಕೆತ್ತಲ್ಪಟ್ಟಿವೆ. ಇಹ ಬಿಟ್ಟಾದರೂ ವಿಮರ್ಶೆ, ಈಗೇಕೆ ನಮಗೆ ಅದರ ಚಿಂತೆ? ಇಹದಿಂದಲೇ ಪರರನ್ನು ಸಾಧಿಸಬೇಕು. ನನ್ನ ಪ್ರಿಯ ಸಹೋದರರು, ಈಗಲೂ ಒಂದು ಸುವರ್ಣಾವಕಾಶವಿದೆ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಆತನ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯ ಮಾಡೋಣ. ಅಣ್ಣ, ತಂಗಿ, ಅಣ್ಣ,
ವಿಜಯಶಾಲಿಯಾಗಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆಯಾ? ದೇವದೇವ, ನೀವು ನಮ್ಮ ಮೇಲಿಟ್ಟುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲು ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನಿದೆ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯಲ್ಲಿ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಲಿ. ಕಲುಷಿತೆಯಾದ ಭರತ ಭೂಮಾತೆಯಲ್ಲಿ ಎಪ್ಪುಗಟ್ಟಿದ ಆ ರಕ್ತದ ಕಲೆಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ದೇವ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮಾನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿದ್ದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನ ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ಏಡಿ ಜನ್ಮವನ್ನು. ಹೋ ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿದ್ದರು? ಆದಿಯಿಂದಲೂ
ಅಪಜಯ, ಅಪಮಾನ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳದು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಏಡಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಸರಿ. ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ, ದೃಪದ ನರೇಂದ್ರನಲ್ಲಿ ಏಕಮ್ಮ ಖಿನ್ನಳಾಗಿ ನಿಂತು ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಬಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿದ್ದವು. ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಅದೇ ಹೇಳಲಣ್ಣ, ಅದೇ ಹೇಳಲಿ ಪರಮಾತ್ಮ. ಜನಾರ್ದನ
ಭೀಮಸೇನ ಭಂಡಿ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಕೊಂದ ಈ ಮಹಾಧೋರ್ದಂಡ ನಿಮಗೇಕೆ ಬೇಕು? ಈ ಗದಾ ದಂಡವನ್ನು ಬಿಸಾಡಿ ಕೈಯಲ್ಲಿ ಸಾಟ ಹಿಡಿದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ, ಭೀಭತ್ಸು, ಈ ದಶನಾಮಧೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಬಳೆಯನ್ನು ಕಟ್ಟಿಕೊಳ್ಳಿ. ಶಿವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ, ನನ್ನ ಪತಿಗಳಲ್ಲ. ಶಿವರೆಲ್ಲರೂ ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಈ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಲು ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ, ನಾ ಅಗ್ನಿಗೆ ಆಹುತಿಯಾಗುವೆ ಪರಮಾತ್ಮ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ? ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ? ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿದ್ದನ್ನ ನೀನು ಕೇಳಿದೆಯಲ್ಲ, ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆಯೇ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಲ್ಲಿ ಮರದಿ ಪಾಂಚಾಲಿಯ ಬಿಡುಮುಡಿ ಕಟ್ಟಿಸುವೆ ನೆನುತ ಗನಗದ ದಂಡದಿಂದ ಆ ದುರ್ಯೋಧನನ ತೊಡೆಯ ಹುಡುಗಟ್ಟುವೆ ನೆನುತ ನುಡಿದೆಯೋ ನೀನೊಂದು ಗಂಡುಗಲಿ ಡಂಬದ ನುಡಿಗಳ ಕೃಷ್ಣ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಯೋ ಇಡಿಂಬ ಮನೋ
ಕುಹಕ ಕಂಠದ ತರಳಿರುವ ಬಿರುನುಡಿಯ ಕಣ್ಣೀರ ಕರೆದಿರು ಒಲ್ಲವೇ ನಿನ್ನ ಕಂಬನಿಗೆ ಬದಲಾಗಿ ಹಾಗೆ ಎಂಡಿರ ಕಣ್ಣಲ್ಲಿ ಶತಸಹಸ್ರ ಬಿಡಿ ಕಂಬನಿ ತರಿಸುವೆ. ಕಾಲವೇ ಕೌರವನ ಬೆಂಬಲವಾಗಿ ನಿಂತರು ಸರಿ, ಕಾಲಕ್ಕಿ ಕುರು ಸಮುದ್ರವ ಸೆಳೆದು ತರುವೆನ ದರ್ಪಿತ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಹಾಗೆದು ದುಶ್ಯಾಸನನ ಒಡಲ ಪುಡಿಕುಟ್ಟಿ ಪಾತಕಿ ದುರ್ಯೋಧನನ ತೊಡೆಯ ದ್ರುಪದ ಸುತೆ ಕಟ್ಟಿಸುವೆನು ಈ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ಏ ನರಕ ಮರ್ದನ ಕೇಳನ್ನವಿಮತವ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿದ್ದಿರಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಗೋರ್ಗರೆಯಲ್ಲಿ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿದ್ದಿರಿ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಗೋರ್ಗರೆಯಲ್ಲಿ ಕುರುವರ ಶಿರವ ಕಡೆಯಾದ ಬಿಡನ ಕುರುವರ ಶಿರವ ಕಡೆಯಾದ ಬಿಡನ ದರದಿಗಂತದಲ್ಲಿ ಮಣಗಿತ ವಿಜಯವ ದರದಿಗಂತದಲ್ಲಿ ಮಣಗಿತ ಕುರುಕುಲವ ಕಡೆದಿರುವೆ ಕುರುಕುಲವ ಕಡೆದಿರುವೆ ದುರುಳ ಕೌರವನ ಪರಿಪರಿ ವಿಧದಳು ದುರುಳ ಕೌರವನ ಪರಿಪರಿ ವಿಧದ ತಾರ್ ಮೋಡ ಗುಡುಗಿ ಗುಡುಗಿ ಚದುರು ಈ ಭೂಮಿ ನಡುಗಿ ನಡುಗಿ ಬಿರೆ ಉಕ್ಕಿ ರಭಸದಲ್ಲಿ ಸಪ್ತ ಸಾಗರ ಗೋರ್ಗರೇಲೆ 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 ನರಕ ಮರ್ದನ ದಯಮಾಡಿ ಸಂಧಿಯನ್ನ ನಿರಾಕರಿಸಿದ್ರು. ಭೀಮಸೇನ ಭೀಮಸೇನ ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಣಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನೀಡಿದ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡಿಗಳಲ್ಲಿ ಸಂಧಿಯೇ ಫಲಾಕ್ಷಣಂ ಮೆಚ್ಚಿಸಿ ಪಡೆದನಾಂ ಪಾಶುಪತಾಸ್ತ್ರವಂ ವಿಧ ವಿಧ ಅಸ್ತ್ರ ಪ್ರಯೋಗದಿಂ ಗಳಿಸಿದ ನಾಂ ವಿಜಯನೆಂಬ ಬೆಸರ ಹರಿಗಳ ಕೈಯಲ್ ಅಮಿತೋತ್ಸಾಹದಿಂದಿಹ ಅನುಜಗ ಈ ಪರಿ ನೋಯುಪದು ತರವೇ ಧರ್ಮ ಜಗೆ ಕೃಷ್ಣ ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದಿರಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದ್ದರೂ ಅಂತರಂಗದಲ್ಲಿ ಅವರ ಸೇಡಿನ ಜ್ವಾಲೆ ಹತ್ತಿ ದಗದಗನೆ ಹುರಿಯಲಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಪಾಂಡವ ಪ್ರಿಯ ಬಂಧು ಶ್ರೀವಾಸುದೇವ ಕರುಣೆಯ ತೋರು ಕರುಣಾಂತರಂಗ.
ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ, ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳೆ ನಕ್ಕರು ಸಭೆ ಆಗಬಹುದು ಪರಮಾತ್ಮ. ಅಣ್ಣ ಅಣ್ಣ, ತಂಗಿ, ಧರ್ಮಚನ ಮಾತಿನಂತೆ ಸಂಧೆಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಬೇನಣ್ಣ. ಕೈ ಜೋಡಿಸಿ ಬೇಡಿಕೊಳ್ಬೇನು ಪರಮಾತ್ಮ. ತಂಗಿ, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ತಂಗಿ, ವ್ಯಾಕುಲ ಪಡಲೇಕೆ ಮೃದು ಹೃದಯವನ್ನು ಮರೆವೆನೆ ನಿಮ್ಮನು ಮುರವೈರಿ. ತಂಗಿ, ವ್ಯಾಕುಲ ಪಡಲೇಕೆ ಮೃದು ಹೃದಯವನ್ನು ಮರೆವೆನೆ ನಿಮ್ಮನು ಮುರವೈರಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಏಳಿಗೆ ಗಾದಿಯ ಮರದಿಯ ವಿಶ್ರಾಂತಿ. ನಿಮ್ಮ ಏಳಿಗೆಗಾಗಿಯೇ ಮರದಿಯ ವಿಶ್ರಾಂತಿ. ವಿಜಯ ನಿಮಗಿಂದು ಒದಗಿ ಬಂದು ಚಿಂತೆ ಪಡೆದೆ ನಿಶ್ಚಿಂತೆಯಿಂದಿರು. ವಿಜಯ ನಿಮಗಿಂದು ಒದಗಿ ಬಂದಿರುವುದು ಚಿಂತೆ ಪಡೆದೆ ನಿಶ್ಚಿಂತೆಯಿಂದ. ಚಿಂತೆ ಪಡೆದಿರು, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು. ತಂಗಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ತಂಗಿ, ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪ ಲಾಂಛನವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯ ಮೆರೆಸುವೆ. ತಂಗಿ, ಸರ್ಪ ಲಾಂಛನವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯ ಮೆರೆಸು. ಚಿಂತೆ ಪಡದಿರು, ಶಾಂತಿಯ ತಾಳೆ ಸಭೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಮನದಲ್ಲಿ ಚಿಂತೆ ಪಡದಿರು, ಸದೆಯಲ ಚಿಂತೆ ಪಡದಿರು.
ತಂಗಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರು. ನೀನಿಂದು ನಿಶ್ಚಿಂತಳಾಗಿರು.